ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತೀನಿ. ಇವತ್ತು ನಮ್ಮ ರಾಜ್ಕುಮಾರಿಗೆ ಮಗ್ಗಿನ ಜಡೆ ಹಾಕಿಸ್ಬೇಕು ಅಂತ ನಾವು ಪಾರ್ಲರ್ಗೆ ಕರ್ಕೊಂಡು ಹೋಗಿದ್ದೀವಿ. ಮಗ್ಗಿನ ಜಡೆ ಅಂದರೆ ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಸೊ ನಾನಿವತ್ತು ಅದೇನು ಅಂತ ತೋರ್ಸೋಕ್ಕೆ ಹೊರಟಿದ್ದೀನಿ. ನಮ್ಮ ಕಡೆ ಎಲ್ಲ ಇದನ್ನು ಚಿಕ್ಕ ಮಕ್ಕಳಲ್ಲಿ ಹಾಕಿಸಿ ಇದನ್ನು ಒಂಥರ ಫೋಟೋಶೂಟ್ ಥರ ಮಾಡಿಸ್ತಿದ್ರು. ಆ ಕಾಲದಿಂದನೂ ಮಾಡಿಸ್ತಿದ್ದಾರೆ. ಸೊ ನಾನು ನನ್ನ ಮಗಳಿಗೆ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಅದು ಈಗ ನೆರವೇರ್ತಿದೆ. ಸೊ ಎಲ್ಲರೂ ನೋಡ್ತಾ ಇರಿ ಹಾಗೆ ಹೇಗೆ ಹಾಕ್ತಾರೆ ಅಂತ. ನಾವಿವತ್ತು ಬಂದಿದ್ದೀವಿ ದೀಪು ಮೇಕಪ್ ಅಕಾಡೆಮಿಗೆ. ಅದಿರೋದು ದೊಡ್ಡಬಳ್ಳಾಪುರಲ್ಲಿ. ಅಲ್ಲಿ ಪಿಂಕ್ ಡ್ರೆಸ್ಸಲ್ಲಿ ಕಾಣಿಸ್ತಿದಾರಲ್ಲ, ಸೊ ಅವರೇ ಈ ದೀಪು ಮೇಕಪ್ ಅಕಾಡೆಮಿ ಓನರ್. ಸೊ ಅವರಿಗೆ ಹೇಳಿದ್ದೆ ನಾನು ಇದನ್ನು ಎಷ್ಟು ಕಾಸ್ಟ್ ಆಗುತ್ತೆ, ಎಷ್ಟು ಇದಾಗುತ್ತೆ ಎಲ್ಲ ಕೇಳಿದ್ದೆ. ಸೊ ಅವರೇ ನಿಂತು ಇಲ್ಲಿ ಹಾಕ್ತಾಯಿದ್ದಾರೆ. ನೀವು ಬೇಕಿದ್ದರೆ ಒಂದು ಸತಿ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಹಾಕಿಸ್ಕೋಬೋದು. ಬರೀ ಮಗ್ಗಿನ ಜಡೆನ ಚಿಕ್ಕ ಮಕ್ಕಳಿಗೆ ಹಾಕೋದಿಲ್ಲ, ದೊಡ್ಡವರು, ಚಿಕ್ಕವರು, ಮದುವೆ ಹೆಣ್ಣು, ಆಫ್ ಸ್ಯಾರಿ ಫಂಕ್ಷನ್ಸ್ ಆಗಿರೋ ಹುಡುಗಿರು ಎಲ್ಲರೂ ಹಾಕಿಸ್ಕೋಬೋದು. ಸೊ ನಮ್ಮ ಕಡೆ ಇದು ತುಂಬ ಫೇಮಸ್. ಮದುವೆ ಹೆಣ್ಣುಗಳಿಗೆ ಇವಾಗ ಪೆಟಲ್ಸ್ ಜಡೆ ಅಂತ ಬಂದಿದೆ. ಸೊ ಮೊದಲು ಕಾಲದಲ್ಲಿ ಇದೇ ಮಗ್ಗಿನ ಜಡೆ ಅಂತ ಮಾಡ್ತಾಯಿದ್ರು. ಆದ್ದರಿಂದ ಇವಾಗ ಮಗ್ಗಿನ ಜಡೆನ ಸ್ವಲ್ಪ ಮರ್ತಿದ್ದಾರೆ ಅಂತ ಹೇಳ್ಬೋದು. ಆದರೆ ಏನು ಗೊತ್ತಾ, ಮಗ್ಗಿನ ಜಡೆ ಅನ್ನೋದೊಂದು ವಾಡಿಕೆ ನಮ್ಮ ಕಡೆ ಎಲ್ಲ ಬಂದಿದೆ. ಅದು ಆಗಿನ ಕಾಲದಿಂದನೂ ಬಂದಿದೆ. ನಾವು ನಮ್ಮ ಚಿಕ್ಕ ವಯಸ್ಸಲ್ಲಿ ಹಾಕಿಸ್ಕೊಂಡಿದ್ವಿ. ನಮ್ಮ ಫೋಟೋಸ್ ಎಲ್ಲ ಅಮ್ಮ ಮನೇಲಿದೆ. ಸೊ ನನಗೂ ನನ್ನ ಮಗಳಿಗೆ ಹಾಕಿಸ್ಬೇಕಿತ್ತಲ್ವ, ಸೊ ನಾನು ಇವತ್ತು ಕರ್ಕೊಂಡು ಬಂದಿದ್ದೀನಿ. ಅದರಿಂದ ನೀವು ಅಷ್ಟೇ ಚಿಕ್ಕವರು ದೊಡ್ಡವರು ಅಂತ ಏನೂ ನೋಡಬೇಡಿ. ಒಂದು ಸತಿ ಆಸೆ ಇದ್ದರೆ ಅದನ್ನು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಒಂದು ಸತಿ ಪೂರೈಸ್ಕೊಳ್ಳಿ. ಮತ್ತು ಆಗಿನ ಕಾಲದಲ್ಲಿ ಏನು ಗೊತ್ತಾ, ಮನೆಯಲ್ಲಿ ಎಲ್ಲರೂ ಹಿರಿಯರು, ವಯಸ್ಸಾಗಿರೋರು ಎಲ್ಲ ಇರ್ತಾಯಿದ್ರು. ತುಂಬ ರಿಲೇಷನ್ಸ್ ಜಾಸ್ತಿ ಇತ್ತು. ಸೊ ಅವರಿಗೆಲ್ಲ ಬರ್ತಾಯಿತ್ತು. ಸೊ ಎಲ್ಲರೂ ಆವಾಗ ಮನೆಗಳಲ್ಲೇ ಹಾಕ್ತಾಯಿದ್ರು ಮಗ್ಗಿನ ಜಡೆನ. ಬಟ್ ಈಗ ಏನಾಗಿದೆ ಅಂದರೆ ಎಲ್ಲರೂ ಸಿಂಗಲ್ ಆಗಿದ್ದಾರೆ. ಮತ್ತು ವಯಸ್ಸಾಗಿರೋರು ಯಾರೂ ಇಲ್ಲ. ಸೊ ಅಷ್ಟು ನೆನಪು ಯಾರಿಗೂ ಇಲ್ಲ. ಸೊ ನಾವಿವಾಗ ಏನು ಮಾಡಬೇಕು ಅಂದರೆ ಗೊತ್ತಿರೋರ ಹತ್ರನೇ ಹೋಗಿ ಕೇಳಬೇಕು. ಯಾರೂ ಗೊತ್ತಿರೋರಿಲ್ಲ ಅಂದರೆ ಈ ಥರ ಪಾರ್ಲರ್ ಅವ್ರನ್ನೇ ಕೇಳಬೇಕು. ಸೊ ಯಾವ ಪಾರ್ಲರ್ ನಮಗೆ ಚೆನ್ನಾಗಿ ಆಗ್ತಾರೆ ಅಂತ ಅನಿಸುತ್ತೋ ನಾವು ಆ ಪಾರ್ಲರ್ ಅವ್ರನ್ನ ಕೇಳಿ ವಿಚಾರಿಸಿ ರಿವ್ಯೂಸ್ ತೊಗೊಂಡು ಸೊ ನಾವು ಟ್ರೈ ಮಾಡ್ಬೋದು. ಅದರಲ್ಲೇನು ತಪ್ಪಿಲ್ಲ ಅಲ್ವಾ. ಸೊ ಹಾಗೆ ನೋಡ್ತಾ ಇರಿ ಹೇಗೆಲ್ಲ ಮಗ್ಗಿನ ಜಡೆ ಹಾಕ್ತಾರೆ, ಪ್ರಿಪ್ರೇಷನ್ಸ್ ನಡೀತಿದೆ. ಹಾಗೆ ಸ್ಯಾರಿ ಡ್ರೆಪ್ಪಿಂಗ್ ಆಗಿಬಿಟ್ಟಿದೆ. ಮೇಕಪ್ ಹೇಗೆ ಮಾಡ್ತಾರೆ ಅಂತ ಹಾಗೆ ನೋಡ್ತಾ ಇರಿ. ವಿಡಿಯೋನ ಲಾಸ್ಟ್ ತನಕ ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹಾಕಿದ್ದಾರೆ. ನೋಡ್ತಾ ಇರಿ.
ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್ ಎಲ್ಲ ಹೇಗೆ ರೆಡಿ ಮಾಡ್ತಾ ಇದ್ದಾರೆ ಅಂತ. ಸೊ ನಮ್ಗೆ ಇದಕ್ಕೆ ಎಷ್ಟು ಕಾಸ್ಟ್ ಆಯಿತು ಅಂದರೆ 3000. ಹೌದು, ಅದು ಹೈಟ್ ಮೇಲೆ ಡಿಪೆಂಡ್ ಅಂತೆ. ಸೊ ಹೈಟು ಮತ್ತು ಏಜ್ ಮೇಲೆ ಡಿಪೆಂಡು. ಸೊ ನನ್ನ ಮಗಳು ಸ್ವಲ್ಪ ಹೈಟ್ ಇದ್ದಾಳೆ ಮತ್ತು ಅವಳಿಗೂ ಸ್ವಲ್ಪ ಏಜ್ 7 ಇಯರ್ಸ್ ಆಗಿರೋದ್ರಿಂದ 3000 ಚಾರ್ಜ್ ಮಾಡಿದ್ರು. ಅದು ಹೇಗೆ ಅಂದರೆ ಚಿಕ್ಕ ಮಕ್ಕಳು 3 ವರ್ಷ 4 ವರ್ಷ ಮಕ್ಕಳಿದ್ರೆ ಸ್ವಲ್ಪ ಹೈಟ್ ಕಮ್ಮಿ ಇರ್ತಾರೆ. ಸೊ ಅವ್ರಿಗೂ ಇದು ಜಡೆ ಏನಿರುತ್ತೆ ಅದು ಲೆಂತ್ ಕಮ್ಮಿ ಆಗುತ್ತೆ, ಹೂವು ಕಮ್ಮಿ ಹಿಡಿಯುತ್ತೆ. ಸೊ ಆವಾಗ ಅವರು ಚಾರ್ಜ್ ರೇಟ್ ಕಮ್ಮಿ ಮಾಡ್ತಾರೆ. ನೀವು ಹೈಟ್ ಆದಷ್ಟು ಏಜ್ ಜಾಸ್ತಿ ಆದಷ್ಟು ದೊಡ್ಡವರಿದ್ದರೆ ಇನ್ನೂ ಜಾಸ್ತಿ ಇರುತ್ತೆ. ಸೊ ಅದು ಅವ್ರು ಹಾಗೆ ಹೇಳಿದ್ದು ನಮಗೆ ಏಜ್ ಮೇಲೆ ಮತ್ತು ಹೈಟ್ ಮೇಲೆ ಡಿಪೆಂಡು ಏನೇ ಕಾಸ್ಟ್ ಇದ್ರೂ ಅಂತ. ಸೊ ನಮಗೆ ಟೋಟಲ್ ಚಾರ್ಜ್ ಬಿದ್ದಿದ್ದು 3000. ಇದರಲ್ಲಿ ನಾವು ಏನೇನು ತೊಗೊಂಡೋಗಿದ್ವಿ ಅಂದರೆ ಸ್ಯಾರಿ ಮತ್ತು ಒಡವೆ ನಮ್ಮದು, ಇನ್ನು ಜಡೆ ಮೇಕಪ್ ಎಲ್ಲ ಅವ್ರದ್ದೇ. ಸೊ ಕಂಪ್ಲೀಟ್ ಅವರೇ ರೆಡಿ ಮಾಡಿದ್ರು. ಹೇಗೆ ಮಾಡ್ತಿದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ, ಸೊ ನೋಡ್ತಾ ಇರಿ. ನೋಡ್ತಾ ಇದ್ದೀರಲ್ವಾ ಫ್ರೆಂಡ್ಸ್ ಹೇಗಿದೆ ಮೇಕಪ್ ಮತ್ತು ಮೊಗ್ಗಿನ ಜಡೆ ನಮ್ಮ ಕಡೆ ಹಾಕ್ಸೋದು ಅಂತ. ಸೊ ಹೀಗೆ ನೋಡ್ತಾ ಇರಿ, ತುಂಬ ಚೆನ್ನಾಗಿ ಹಾಕಿದ್ದಾರೆ. ಸ್ಯಾರಿ ಡ್ರೇಪಿಂಗಿಂದ ಹಿಡಿದು ಮೇಕಪ್ಪಿಂದ ಹಿಡಿದು ಜಡೆಯಿಂದ ಹಿಡಿದು ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವೇ ನೋಡ್ತಾ ಇರಿ. ಲಾಸ್ಟು ರೀಲ್ಸ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ. ಸೊ ಹೇಗೆ ಬಂದಿದೆ ಅಂತ ನೀವೇ ನೋಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾವಾಗಲೂ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ. ನಾವು ಹೀಗೆ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್.